ಫ್ರೆಂಡ್ಸ್ ನೋಡಿ, ಈಗ ರಾಜ ಸೇತುವೆಗೆ ಬಂದೀವಿ. ಸೀನ್ರಿ ಚೆಕ್ ಮಾಡಿ ಹೆಂಗಾದ ನೋಡಿ. ನಾನೇ ಸೆಕೆಂಡಿಗೆ ಶಾಕ್ ಆದೆ. ಸೊ ಇವಾಗ ಅದೇ ಚೆಕ್ ಮಾಡಿ ನೋಡಮ್ಮ ನಾವೆಲ್ಲ ಸೇರಿ. ಸೀನ್ರಿ ಚೆಕ್ ಮಾಡಿ ಹೆಂಗದ. ಸರಿ ನೋಡಿ, ಈ ಪ್ಲೇಸ್ ನೋಡಿ ಹೆಂಗೈತೆ, ಹೆಂಗಿಲ್ಲ. ಕೆಳಗೆ ಮಾತ್ರ ಖತರ್ನಾಕ್. ನೋಡಿ ಹೆಂಗೈತೆ ಪ್ಲೇಸ್. ಹಿಂಗೈತೆ ನೋಡು, ಕರೆಕ್ಟ್ ಬರತ್ತದಿಂದ ಕಣ ಫುಲ್ ಬರತ್ತ. ಎಲ್ಲಿಗೆ ಹೋಗೋ, ಅಲ್ಲಿ ಮುಂದೆ ಹೋಗಿ ಫೋಟೋ ಶೂಟ್ ಮಾಡಮ್ಮ. ಸೀನ್ರಿ ಅಂತ ಏನು ಹೇಳ್ಬೇಕು ಏನಿಲ್ಲ ಗೊತ್ತಿಲ್ಲ. ಮಡಿಕೇರಿ ಇನ್ನು ವಾಟರ್ ಫಾಲ್ಸ್ಗೆ ಹೋಗ್ಬೇಕಲ್ಲ, ಇನ್ನು ವಾಟರ್ ಫಾಲ್ಸ್ಗೆ ಹೋಗ್ಬೇಕು. ವಾಟರ್ ಫಾಲ್ಸ್ ಹೋಗಿ ಇನ್ನೂ ಪ್ಲೇಸಸ್ ಇನ್ನೂ ಕೇಳಬೇಕು, ನಮಗೆ ಗೊತ್ತೇ ಇಲ್ಲ ಇಲ್ಲಿದು. ಇನ್ನೂ ಕೇಳಬೇಕು. ಇದು ಕಾಣ್ತದೆ ನೋಡ್ರಿ, ಇದು ಸಣ್ಣದು ಗುಡ್ಸಿಲ್ ಟೈಪು. ಇದರಿಂದ ಈ ಲೈನೆಲ್ಲ ಜಿಪ್ ಲೈನ್ ಆಡಿಸಿದ್ರಿ. ಇದೆಲ್ಲ ಈಗ ಕ್ಲೋಸ್ ಮಾಡ್ಯಾರ, ಯಾಕೆನೋ ಗೊತ್ತಿಲ್ಲ. ಮೊದಲೆಲ್ಲ ಜಿಪ್ ಲೈನ್ ಮಾಡಿಸಿದ್ರು, ಸ್ವಲ್ಪ ಎಲ್ಲ ಆ್ಯಕ್ಟಿವಿಟೀಸ್ ಇರ್ತಿದ್ವು, ಎಲ್ಲ ಬಂದ್ ಮಾಡ್ಸ್ಯಾರ. ಏನಾಗಿದೆ ಏನೋ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಮತ್ತು ನಮ್ಮ ಅಣ್ಣನ ಸಜೆಸ್ಟ್ ಮಾಡಿದ್ದ. ಜಿಪ್ ಲೈನಿಂಗ್ ಇರ್ತದೆ, ನಾನು ಆಡಬೇಕಂತ ಎಷ್ಟು ಆಸೆ ಮೇಲೆ ಬಂದಿದ್ದೆ. ಜಿಪ್ ಲೈನಿಂಗೇ ಇಲ್ಲ ಇಲ್ಲಿ ನೋಡಿದರೆ. ಇನ್ನೊಂದು ಕಡೆ ವಾಟರ್ ಫಾಲ್ ಐತೆ, ಅಲ್ಲಿ ಹೋಗಿ ಸ್ನಾನ ಮಾಡಬೇಕಷ್ಟೇ. ಈಗ ಸ್ನಾನ ಅಂದರೆ ಅದು ಈಜಾಡಬೇಕಲ್ಲಿ, ಏನಿಲ್ಲ. ಯಾವನ ಏನು ಅಂದ್ಕೊಂಡ್ರೆ ಫರಕ್ಕಿಲ್ಲ, ಸೀದಾ ಈಜಾಡ್ಬೇಕಾಗ್ರೆ ಅಷ್ಟೇ. ಇದರಿಂದ ವ್ಯೂ ಇನ್ನೂ ಚೆನ್ನಾಗಿ ಬರಕತ್ತಿದೆ ಅವರು. ನನಗೆ ಏನಂದರೆ ಇಲ್ಲಿಂದ ವ್ಯೂ ಇಷ್ಟ ಆಯ್ತಲ್ಲ. ಮುಂದೆ ಹೋಗಮ್ಮ, ನಮ್ಮ ಫ್ರೆಂಡನ್ನ ಕರ್ಕೊಂಡು ಹೋಗಮ್ಮ. ಇದೆ ನೋಡ್ರಿ, ಮುರಿತು ಇಲ್ಲವೇ குழந்தை விழிக்கட்டுமே தாயின் கரகதப்பில் உலகம் விடியட்டுமே பிள்ளையின் சிறு முதல் சிரிப்பு. ಫೋಟೋ ಶೂಟು ಎಲ್ಲ ರೀಲ್ ಮಾಡೋದು ಆಯಿತು ನಾವಿಬ್ಬರದು. ಫೋಟೋ ಶೂಟ್ ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಮುಂದುಗಡೆ ಹೋಗಿ ನಮ್ಮ ಅಣ್ಣ ಫೋಟೋಸ್ ಇಳಿತಾನಂತ. ಫೋಟೋಸ್ ಇಳಿದು ರೀಲ್ಸ್ ಮಾಡಿ ಈಗ ಹೋಗ್ತೀವಿ. ನೆಕ್ಸ್ಟ್ ಕಡೆ ಯಾವ ಫಾಲ್ಸ್ ಅಲ್ಲ ಅದು? ಹಾಂ, ಹೆಬ್ಬೆ ಫಾಲ್ಸ್. ಹಾಂ, ಇಲ್ಲಂತೂ ಎಲ್ಲಕ್ಕಿಂತ ಗ್ರೀನರಿ ಅದ. ಇಷ್ಟು ಚೆನ್ನಾಗಿ ಗ್ರೀನರಿ ಇಟ್ಕೊಂಡು ನಾವು ಎಲ್ಲೆಲ್ಲೋ ಹುಡುಕ್ತೀವಿ. ನಾವು ಎಷ್ಟು ಮೆಂಟಲ್ ನನ್ನ ಮಕ್ಕಳು. ಎಲ್ಲ ಮುಗೀತು, ಫೋಟೋ ಶೂಟ್ ಎಲ್ಲ ಲಾಸ್ಟಿಗೆ ಎಲ್ಲ ಮುಗೀತು. ಇದೇನು ಜಾಸ್ತಿ ನೋಡೋಕ್ಕೂ ಇಲ್ಲ. ನಮ್ಮದು ರೀಲ್ಸ್ ಮಾತ್ರ ಮಸ್ತ್ ಬಂತು, ನಮ್ಮದು ಒಂದು. ಫೋಟೋ ಶೂಟಿಗೂ ಮಸ್ತಿದೆ, ಫೋಟೋ ಶೂಟು ಮಸ್ತಿದೆ, ಎಲ್ಲ ಚೆನ್ನಾಗಿದೆ. ಬನ್ನಿ, ಪ್ರೀ ವೆಡ್ಡಿಂಗ್ ಶೂಟ್ ಬಂದರೆ ಮಾತ್ರ ಮಸ್ತ್ ಫೋಟೋಸ್ ಬರ್ತದೆ. ಎಲ್ಲ ಒಂದು ಸೈಡ್. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾತ್ರ ಖತರ್ನಾಕ್ ಪ್ಲೇಸ್. ಅಂದರೆ ಮಳೆಗಾಲದಾಗ ಬರಬೇಕು, ಅದು ಮೇನ್ ವೆದರ್ ಬಂದು.
ಮಾನ್ಸೂನ್ ಸೀಸನಲ್ಲಿ ಚೆನ್ನಾಗಿರುತ್ತೆ. ಮಾನ್ಸೂನ್ ಸೀಸನಲ್ಲಿ ಚೆನ್ನಾಗಿರುತ್ತೆ. ಅದೇ ಮಾನ್ಸೂನ್ ರೈನಿ ಸೀಸನ್. ನೀವು ಸಮ್ಮರ್ ಸೀಸನಾಗ ಬಂದ್ರೆ ನೀವು ದುಡ್ಡು ವೇಸ್ಟು, ಟೈಮ್ ವೇಸ್ಟ್, ಎಲ್ಲ ವೇಸ್ಟು. ಸೊ ಅದಕ್ಕೆ ಈಗ ಅದು ಹೆಬ್ಬೆ ಫಾಲ್ಸು, ಇನ್ನೊಂದು ಅದು ಮಿರರ್ ಯಾವುದೋ ಸ್ಟ್ಯಾಂಡ್ ಐತೆ ಅಂತ. ಸೊ ಆ ಕಡೆ ಹೋಗಮ್ಮ. ನಮ್ಮ ಬ್ರದರಿಗೆ ಮೆಸೇಜ್ ಹಾಕಿ, ಅವ್ರು ಹಾಕಿದ ಮೇಲೆ ಇಲ್ಲಿಂದ ಬಿಡೋದು. ಅವ್ರು ನೋಡಿದ್ರೆ ಎಡೆ ಮೆಸೇಜ್ ಹಾಕ್ತಾರೆ ನಮ್ಮ ಅಣ್ಣವ್ರು. ಸೊ ಅದಕ್ಕೆ ಗಾಡಿಗೆ ಇನ್ನೂ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸಿ ಸಿಗ್ತೀವಿ ಮತ್ತೆ. ಬ್ರೋ ಬಂದ್ವಿ ಬ್ರೋ, ಹೆಬ್ಬೆ ಫಾಲ್ಸ್. ಬಂದಿವಪ್ಪ ಲಾಸ್ಟಿಗೆ ಹೆಬ್ಬೆ ಫಾಲ್ಸಿಗೆ. ಬಂದ ಚಾರ್ಜಸ್ ಆಗುತ್ತೆ, ಎಲ್ಲ ಆಗುತ್ತೆ. ಹೆಂಗನ ಚಾರ್ಜಿಂಗ್ ಸಿಕ್ಕಿತ್ತು, ಇದಾಯಿತು ಬ್ರೋ. ಬಂದ್ವಿ. ಇವರೇ ಮಳೆ ಬರ್ತಾರಪ್ಪ. ಫೈನಲಿ ರೀಚ್ ಇತ್ತು ಹೆಬ್ಬೆ ಫಾಲ್ಸ್. ನೋಡ್ರಿ, ಎಲ್ಲ ನೋಡಿ ಪರಿಶ್ರಮ ಆಗಬೇಕು. ಮಾತಾಡ ಇದು ಹಳೆ ಬ್ರಿಡ್ಜು, ಅಲ್ಲಿಂದ ಹೋಗ್ಬೋದು. ಮುರಿದೋಗಿದೆ. ಈ ಬ್ರಿಡ್ಜ್ ಮುರಿದೋಗ್ಯದಂತ, ಭಾಳ ದಿನದಿಂದ ಮುರಿದೋಗ್ಯದ. ಎಷ್ಟು ತಿಂಗಾಯ್ತಲ್ಲ ಅದು ಮುರಿದೋಗಿ? ಭಾಳ ಅಂದ್ರೆ ಎಷ್ಟಾಯ್ತಾ? ಭಾಳ ವರ್ಷದಿಂದ ಮುರಿದೋಗಿದೆ. ನೋಡಿ ಬ್ರೋ, ಸಖತ್ತಾಗೈತಿ. ಇವಾಗ ಗಾಡಿ ಮೇಲೆ ಆಫ್ ರೋಡಿಂಗ್ ಹೋಗ್ಕತ್ತೀವಿ ನೋಡ್ರಿ. ಹಾಂ, 115 ರೂಪಾಯಿ ಕಟ್ಟಿದ್ದೀನಿ. ಯಾಕೆ ಹೋಗೋಕ್ಕೆ 115 ರೂಪಾಯಿ? 115 ರೂಪಾಯಿ ಕಟ್ಟೇನಂತಪ್ಪ. ಅಂದ್ರೆ ಇದು ನೋಡ್ರಿ ಹೆಂಗೈತೆ. ಮುಂದೆ ರೋಡೇ ಕಾಣವಲ್ತು, ಅಂತ ಪರಿ ಐತೆ. ಯಾರನ್ನ ನೋಡ್ತಿದ್ರೆ ಸ್ವಲ್ಪ ನಕ್ಕನ್ನು ಹೊಡೆದು ಬಿಸಾಕ್ತೀನಿ ಬಾ. ಈಗ ಅಣ್ಣ 150 ರೂಪಾಯಿ ಕಟ್ಟೇನಂತ. 150 ರೂಪಾಯಿ ಕಟ್ಟೇನಂತ. ಹೋಗಮ್ ನಡ್ರಿ, ಮೇಲೆ ಹೋಗಿ ಮತ್ತೆ ಸಿಗ್ತೀವಿ. ತೋರ್ಸಿನ್ ಹಿಡಿಬೇಕೇನು? ನೋಡಿ ಫ್ರೆಂಡ್ಸ್, ಇದೆಲ್ಲ ಆಫ್ ರೋಡಿಂಗು. 115 ರೂಪಾಯಿ ತಗೊಂತಾರೆ. 115 ರೂಪಾಯಿ ತಗೊಂತಾರೆ. ಬರಂಗಿದ್ರೆ ಎಕ್ಸ್ಪೋಸಲ್ಲಿ ಬರ್ರಿ, ಹಿಮಾಲಯನಲ್ಲಿ ಬರ್ರಿ, ಅಂಟರಲ್ಲಿ ಬರ್ರಿ. ಗಟ್ಸಿದ್ರೆ ಬರ್ರಿ. ಯಾವ್ದಂತ ಹೋಗೋದು? ಹಾಂ, ಅಷ್ಟು ಕೆಪಾಸಿಟಿ ಇತ್ತು ಅಂದರೆ ತರ್ಬೋದು, ಇಲ್ಲಾಂದರೆ ಬೇಡ. ಇವಾಗ ಏರಿಸ್ತೀರಂದ್ರೆ ಗಾಡಿ ತಗೊಂಬನ್ನಿ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಕಟ್ಟಿರೋ ದುಡ್ಡು. ನೋಡಿ, ಹಾಂ ಮಾಡ್ತಿದ್ದೆ, ಎಲ್ಲ ತೋರಿಸ್ತೀನಿ. 115 ರೂಪಾಯಿ ಕೊಟ್ಟಿದ್ದಕ್ಕೇನು ಲಾಸ್ ಇಲ್ಲ. ಫುಲ್ಲು ಫಾಗು. ಅಂದರೆ ರೈನ್ ಕೋಟ್ ಹಿಡ್ಕೊಂಬಂದಿರಿ. ನಾವು ಊಟಿಯಲ್ಲಿ ಬಂದಿದ್ದೀವಿ. ನೀವು ರೈನ್ ಕೋಟ್ ಒಂದು ಜೊತೆ ಹಿಡ್ಕೊಂಬಂದು ಆಫ್ ರೋಡ್ ಮಾಡ್ತಾ ಆನಂದ ಪಡಬಹುದು. ಇದು 3 ಕಿಲೋಮೀಟ್ರು 4 ಕಿಲೋಮೀಟರ್ಸ್ ಆಫ್ ರೋಡಿಂಗು. ಕೇರ್ಫುಲ್ಲಾಗಿ ಇರ್ತಾರೆ ಜನರು. ಕೇರ್ಫುಲ್ಲಾಗಿದ್ದಿಲ್ಲ ಅಂದರೆ ನೋಡಿ ಗಾಯ್ಸ್, ಈ ಥರ ಇದ್ಬಿಟ್ರೆ ಊಟ ಮಾಡಿದ್ದು
ಈಸಿಯಾಗಿ ಕರಗುತ್ತೆ. ಹಂಗಾಗಿ ಊಟ ಮಾಡ್ಕೊಂಬನ್ನಿ, ಊಟ ಬಿಡಬೇಡಿ, ಕರಗುತ್ತಂತ ಮಾಡ್ಕೊಂಬಂದ್ರೆ ಏರ್ಸೋಕ್ಕಾಗುತ್ತೆ, ಇಲ್ಲಾಂದರೆ ಸರ್ ಅಂತ ಹಿಂದೆ ಎಳೆಯುತ್ತೆ ಅಷ್ಟೇ. ಮುಂದೆ ನಿಮ್ಮ ಹೆಚ್ಚೆ ನೋಡಿ, ಏನು ಕಾಣೋದೇ ಇಲ್ಲ ಮುಂದೆ. ಗಡ್ಸ್ಬೇಕು, ಗಾಡಿ ಮೇಲೆ ಏರ್ಸ್ಬೇಕಂದ್ರೆ ಒಂದು ಬಟ್ಟೆ ಬೇಕಿದ್ರೆ ಈ ಥರ ಜೀಪ್ಸಲ್ಲೂ ನೀವು ಬರ್ಬೋದು. ಅದು ಕಾಸ್ಟ್ ಬಂದು ಗೊತ್ತಿಲ್ಲ. ಇನ್ನು ನೀವು ಬೈಕ್ ತಗೊಂಬಂದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಹೋದ್ರೆ ಪರ್ಲೋಗಿದೆ ನೋಡಿ, ಏನು ಕಾಣೋದೇ ಇಲ್ಲ, ಬರೇ ಕಲ್ಲು, ಬಂಡೆಗಳು ಅಂತ ಮಣ್ಣಲ್ಲಿ ಹೊಡಿತಲ್ಲ. ನೋಡಿ ನೋಡಿ, ಫುಲ್ಲು ಮೋಡ ಹೋತ ಕವಿದ ಯಾರಿಗೆ ಹೇಳೋದು. ನೋಡಿ ಗೈಸ್, ನಮ್ಮನ್ನು ಇಳಿಸಿ ಇವರು ಒಬ್ಬರೇ ಹೋಗ್ತಾ ಇದ್ದಾರೆ. ನಾವೇನು ಹೇಳೋಣ, ಅದೇ ಆಗಲ್ಲ, ಸ್ವಲ್ಪ ಹೆವಿ ಗಾಡಿ ಇರೋದೇ ಬೇಕು. ಅಯ್ಯಯ್ಯೋ, ನನ್ನ ಶೂಸೇ ಹೋಯ್ತಲ್ಲಪ್ಪ. ನೋಡಿ ಮಚ್ಚ, ಆಗ್ತದೆ ನೋಡಿ ಮಚ್ಚ. ಆಫ್ ರೋಡಿಂಗ್ ಬ್ರೋ ಗಾಯ್ಸ್. ಆದರೂ ಏರ್ಸ್ಬಿಟ್ರು ವಿನೋದ್ ಅವರು. ಏನು ಮಾಡೋದು ಈಗ, ನಾವು ನಾವೇ ಫಸ್ಟ್ ಅಂದರೆ ನಾವು ನೋಡಿರೋದಷ್ಟೇ, ಮೊದಲೆಲ್ಲ ಬಂದರೋ ಇಲ್ಲ ಗೊತ್ತಿಲ್ಲ. ಆಗಲಿ ಇವರು ನೀರಲ್ಲೇ ಇಳಿಸಲ್ಲ ಬ್ರೋ, ಏನಾಗಿದೆ ಗೊತ್ತಿಲ್ಲ. ನೀರಲ್ಲಿ ಕಲ್ಲು ಇದ್ರೆ ಕೆಳಗೆ ಇಂಜನಿಗೆ ಗುದ್ದಿದ್ರೆ, ಇಂಜನ್ ಆಫ್ ಆದರೆ ನಮಗೆ ಬಲ್ಲ. ಹೊಸ ಗಾಡಿ ವಿನೋದ್ ಅವರೇ ಕಟ್ಟೋದು. ವಿತ್ ಶೇರಿಂಗ್ ಕಟ್ತೀವಿ, ನಾನು ಒಬ್ಬನೇ ಕಟ್ಟಲ್ಲ. ಅದೆಲ್ಲ ಹೇಳಂಗಿಲ್ಲ, ಕಟ್ಕೋಬೇಕು. ವಿತ್ ಶೇರಿಂಗ್, ನೋ ಒಬ್ಬೊಬ್ಬನೇ. ಒಡಿ ಅದೇ ಬ್ರೋ. ನೋಡ್ರಿ ನೀವು ಅಷ್ಟೊಂದು ಲೈವಿಗೆ ನಾ ಬಂತೀಯ ಹಿಂಗ, ಯೂಟ್ಯೂಬ್ ಲೈವಿಗೆ ನಿಲ್ಲಕ್ಕೆ ಬರ್. ಪಜಿರಡ ಗುಡ್ಡೆ ಸೀಮೆಡ ನಲಿಪು ನಡಕೆ ದಾನಡಾವಳಿ ಅಚ್ಚದಿ ಒಂದು ಐಸಿರದ ತೆಲಿಪು ತೆಲಿಕೆ ದಾಸವಾರಿ ಅಚ್ಚದಿ ಒಂದು ಐಸಿರದ ತೆಲಿಪು ತೆಲಿಕೆ ದಾಸವಾರಿ.